ನಮಸ್ಕಾರ. RH ಮತ್ತು LHನ ಗ್ರೈಂಡಿಂಗ್, ವಿ ಉಪಕರಣ, ಅಡ್ಡ ಕತ್ತರಿಸುವ ಉಪಕರಣಗಳು, ವಿಭಜಿಸುವ ಸಾಧನಗಳ ಮೇಲಿನ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಒಂದಿಗೆ ಪ್ರಾರಂಭಿಸೋಣ. ಈಗ ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಶಕ್ತರಾಗುವಿರಿ: ಗ್ರೈಂಡಿಂಗ್ಗಾಗಿ ಸ್ಪೆಸಿಮನ್ ತಯಾರಿಸುವುದು, ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಟೂಲ್ಗಳನ್ನು ಗ್ರೈಂಡ್ ಮಾಡುವುದು, ಮೆಟ್ರಿಕ್ 60 ಡಿಗ್ರಿ ಥ್ರೆಡ್ಗಳ ಥ್ರೆಡ್ಡಿಂಗ್ಗಾಗಿ ವಿ ಉಪಕರಣಗಳನ್ನು ಗ್ರೈಂಡ್ ಮಾಡುವುದು, ಸೈಡ್ ಕಟಿಂಗ್ ಟೂಲ್ ಗ್ರೈಂಡ್ ಮಾಡುವುದು, ಪಾರ್ಟಿಂಗ್ ಟೂಲ್ ಗ್ರೈಂಡ್ ಮಾಡುವುದು, ಪ್ಲೈನ್ ಬೆವೆಲ್ ಪ್ರೊಟ್ರಾಕ್ಟರ್ನೊಂದಿಗೆ ಆಂಗಲ್ಗಳನ್ನು ಪರಿಶೀಲಿಸುವುದು. ಈಗ ನಾವು ರೈಟ್ ಹ್ಯಾಂಡ್ ಟೂಲ್ ಗ್ರೈಂಡ್ ಮಾಡಲು ಕಲಿಯೋಣ. ಸ್ಟೀಲ್ ರೂಲ್ ಅನ್ನು ಬಳಸಿ ವರ್ಕ್ ಪೀಸ್ ಅನ್ನು ಅದರ ಡೈಮೆನ್ಷನ್ಸ್ಗಾಗಿ ಪರಿಶೀಲಿಸಿ. 12 mm ಸ್ಕ್ವೇರ್ ಮತ್ತು 160 mm ಉದ್ದದ 2 ವರ್ಕ್ ಪೀಸ್ಗಳನ್ನು ವಿಭಿನ್ನ ಗ್ರೇಡ್ಗಳ ಫೈಲ್ಸ್ಗಳನ್ನು ಬಳಸಿ ತಯಾರಿಸಿ. ಡ್ರಾಯಿಂಗ್ ಪ್ರಕಾರ ಫೇಸಸ್ಗಳನ್ನು ಎ, ಬಿ, ಸಿ, ಡಿ, ಇ ಎಂದು ಹೆಸರಿಸಿ. ಡ್ರಾಯಿಂಗ್ ಪ್ರಕಾರ 19 mm ದೂರದಲ್ಲಿ ಎ ಫೇಸ್ ಮೇಲೆ ಹಾರಿಜಾಂಟಲ್ ಲೈನ್ ಅನ್ನು ಗುರುತು ಮಾಡಿ. ಪ್ಲೈನ್ ಬೆವೆಲ್ ಪ್ರೊಟ್ರಾಕ್ಟರ್ನಲ್ಲಿ 30 ಡಿಗ್ರಿ ಆಂಗಲ್ ಅನ್ನು ಹೊಂದಿಸಿ. ಡ್ರಾಯಿಂಗ್ ಪ್ರಕಾರ ಓ ಪಾಯಿಂಟ್ನಿಂದ ಎ ಫೇಸ್ ಮೇಲೆ 30 ಡಿಗ್ರಿ ಆಂಗಲ್ ಲೈನ್ ಅನ್ನು ಗುರುತು ಮಾಡಿ. ಮತ್ತೊಮ್ಮೆ ಡ್ರಾಯಿಂಗ್ ಪ್ರಕಾರ ಪಾಯಿಂಟ್ ಪಿ ಯಿಂದ ಫೇಸ್ ಎ ಮೇಲೆ 30 ಡಿಗ್ರಿ ಆಂಗಲ್ ಲೈನ್ ಅನ್ನು ಗುರುತು ಮಾಡಿ. ಡಾಟ್ ಪಂಚ್ ಮತ್ತು ಬಾಲ್ ಪಿನ್ ಹ್ಯಾಮರ್ ಬಳಸಿ ಮಾರ್ಕ್ಸ್ಗಳನ್ನು ಪಂಚ್ ಮಾಡಿ. ಕೈಯಿಂದ ವೀಲ್ ಅನ್ನು ತಿರುಗಿಸಿ ಮತ್ತು ಮುಕ್ತ ತಿರುಗುವಿಕೆಯನ್ನು ಗಮನಿಸಿ. ಸರಿಯಾದ ತಿರುಗುವಿಕೆಗಾಗಿ ಗ್ರೈಂಡಿಂಗ್ ವೀಲ್ಸ್ಗಳನ್ನು ಪರಿಶೀಲಿಸಿ. ಪಿಪಿಇ ವಿವರಣೆ: ಕನ್ನಡಕಗಳು, ಕೈಗವಸುಗಳು, ಶೂಸ್, ಏಪ್ರನ್. ವೀಲ್ ಡ್ರೆಸ್ಸರ್ ಬಳಸಿ ವೀಲ್ಗಳನ್ನು ಡ್ರೆಸ್ ಮಾಡಿ. ವೀಲ್ನ ಫೇಸ್ನಿಂದ ಕನಿಷ್ಠ 2 to 3 mm ಅಂತರವನ್ನು ನಿರ್ವಹಿಸಲು ಟೂಲ್ ರೆಸ್ಟ್ ಅನ್ನು ಹೊಂದಿಸಿ. ಉಪಕರಣದ ಸೈಡ್ ಫ್ಲಾಂಕ್ ಅನ್ನು ಗ್ರೈಂಡಿಂಗ್ ವೀಲ್ನ ಮುಂಭಾಗಕ್ಕೆ 30 ಡಿಗ್ರಿಯಿಂದ ಅಡ್ಡಲಾಗಿ ಹಿಡಿದುಕೊಳ್ಳಿ ಮತ್ತು ಅಪ್ಲೈ ಮಾಡಿ. ಉಪಕರಣದ 2/3 ಅಗಲವನ್ನು ಕವರ್ ಮಾಡಲೆಂದು ಸೈಡ್ ಕಟಿಂಗ್ ಎಡ್ಜ್ ಕೋನವನ್ನು ಗ್ರೈಂಡ್ ಮಾಡಲು ಉಪಕರಣವನ್ನು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಸರಿಸಿ. ಎಡ್ಜ್ನ ಕೆಳಭಾಗವು ಮೊದಲು ವೀಲ್ ಅನ್ನು ಸ್ಪರ್ಶಿಸುವಂತೆ 8 ಡಿಗ್ರಿ ಸೈಡ್ ಕ್ಲಿಯರೆನ್ಸ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಥರ್ಟಿ ಡಿಗ್ರೀಸ್ನ ಎಡ್ಜ್ ಆಂಗಲ್ ಮತ್ತು 4 ಡಿಗ್ರೀಸ್ನ ಫ್ರಂಟ್ ಕ್ಲಿಯರೆನ್ಸ್ ಆಂಗಲ್ ಅನ್ನು ಏಕಕಾಲದಲ್ಲಿ ರಫ್ ಗ್ರೈಂಡ್ ಮಾಡಿ. 14 ಡಿಗ್ರಿಗೆ ಇನ್ಕ್ಲೈನ್ ಮಾಡಲಾದ ವೀಲ್ ಫೇಸ್ನ ವಿರುದ್ಧ ಉಪಕರಣದ ಮೇಲಿನ ಬದಿಯನ್ನು ಹಿಡಿದುಕೊಳ್ಳಿ. ಮೊದಲು ಹಿಂಭಾಗವು ವೀಲ್ ಅನ್ನು ಸಂಪರ್ಕಿಸುತ್ತದೆ ಮತ್ತು 14 ಡಿಗ್ರಿಯ ಸೈಡ್ ರೇಕ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಗ್ರೌಂಡ್ ಭಾಗವು ಸೈಡ್ ಕಟಿಂಗ್ ಎಡ್ಜ್ಗೆ ಸಮಾನಾಂತರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಫಿನಿಶಿಂಗ್ ವೇಲ್ನಲ್ಲಿ ಎಲ್ಲಾ ಫೇಸಸ್ಗಳ ಗ್ರೈಂಡಿಂಗ್ ಫಿನಿಶ್ ಮಾಡಿ. ಸರಿಸುಮಾರು 0.4 mm ನೋಸ್ ರೇಡಿಯಸ್ ಅನ್ನು ಗ್ರೈಂಡ್ ಮಾಡಿ.
ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ನೊಂದಿಗೆ ಆಂಗಲ್ಸ್ಗಳನ್ನು ಪರಿಶೀಲಿಸಿ. ಆಯಿಲ್ ಸ್ಟೋನ್ನೊಂದಿಗೆ ಕಟಿಂಗ್ ಎಡ್ಜ್ ಅನ್ನು ಲ್ಯಾಪ್ ಮಾಡಿ. ಟಾಪ್ ರೇಕ್ ಅಥವಾ ಬ್ಯಾಕ್ ರೇಕ್ ಕೋನವನ್ನು 4 ಡಿಗ್ರಿಯಲ್ಲಿ ಇರಿಸಬೇಕು. ಲೆಫ್ಟ್ ಹ್ಯಾಂಡ್ ಟೂಲ್ ಅನ್ನು ಗ್ರೈಂಡ್ ಮಾಡಲು ಅದೇ ಗ್ರೈಂಡಿಂಗ್ ವಿಧಾನವನ್ನು ಅನುಸರಿಸಿ. ಈಗ ರೈಟ್ ಹ್ಯಾಂಡ್ ಸೈಡ್ ಕಟಿಂಗ್ ಟೂಲ್ ಅನ್ನು ಗ್ರೈಂಡಿಂಗ್ ಮಾಡುವುದನ್ನು ಕಲಿಯೋಣ. 12 mm ಸ್ಕ್ವೇರ್ ಮತ್ತು 110 mm ಉದ್ದದ ಜಾಬ್ ಅನ್ನು ವಿವಿಧ ಗ್ರೇಡ್ಗಳ ಫೈಲ್ಗಳನ್ನು ಬಳಸಿಕೊಂಡು ತಯಾರಿಸಿ. ಡ್ರಾಯಿಂಗ್ ಪ್ರಕಾರ ಫೇಸಸ್ಗಳನ್ನು ಎ, ಬಿ, ಸಿ, ಡಿ, ಇ ಎಂದು ಹೆಸರಿಸಿ. ಡ್ರಾಯಿಂಗ್ ಪ್ರಕಾರ ಫೇಸ್ ಎ ಮೇಲೆ 19 mm ದೂರದಲ್ಲಿ ಹಾರಿಜಾಂಟಲ್ ಲೈನ್ ಅನ್ನು ಗುರುತು ಹಾಕಿ. ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ನಲ್ಲಿ 25 ಡಿಗ್ರಿ ಆಂಗಲ್ ಅನ್ನು ಹೊಂದಿಸಿ. ಡ್ರಾಯಿಂಗ್ ಪ್ರಕಾರ ಪಾಯಿಂಟ್ ಒ ಇಂದ ಫೇಸ್ ಎ ಮೇಲೆ 25 ಡಿಗ್ರಿ ಆಂಗ್ಯುಲರ್ ಲೈನ್ ಅನ್ನು ಗುರುತು ಮಾಡಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಮಾರ್ಕ್ಸ್ಗಳನ್ನು ಪಂಚ್ ಮಾಡಿ. ವೇಲ್ ಮತ್ತು ಟೂಲ್ ರೆಸ್ಟ್ ನಡುವಿನ ಅಂತರವನ್ನು ಪರಿಶೀಲಿಸಿ ಮತ್ತು 2 to 3 mm ಅಂತರವನ್ನು ನಿರ್ವಹಿಸಿ. ಸೈಡ್ ಕಟಿಂಗ್ ಎಡ್ಜ್ ಬ್ಲ್ಯಾಂಕ್ ಎಡ್ಜ್ಗೆ ಅನುಗುಣವಾಗಿರುತ್ತದೆ ಮತ್ತು ಎಂಡ್ ಕಟಿಂಗ್ ಎಡ್ಜ್ 25 ಡಿಗ್ರಿ ಆಂಗಲ್ನಲ್ಲಿ ಬಾಗಿರುತ್ತದೆ. ಸೈಡ್ ಕಟಿಂಗ್ ಎಡ್ಜ್ನ ಉದ್ದವನ್ನು ಟೂಲ್ ಬ್ಲ್ಯಾಂಕ್ನ ಚದರ ಅಡ್ಡ ವಿಭಾಗದ ಗಾತ್ರಕ್ಕೆ ಸಮನಾಗಿ ನಿರ್ವಹಿಸಲಾಗುತ್ತದೆ, ಅಂದರೆ 12 mm. ಬ್ಲ್ಯಾಂಕ್ ಅನ್ನು ವೀಲ್ ವಿರುದ್ಧ ಹಿಡಿದುಕೊಳ್ಳಿ ಮತ್ತು 20 to 25 ಡಿಗ್ರಿವರೆಗೆ ಎಂಡ್ ಕಟಿಂಗ್ ಎಡ್ಜ್ನ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. 14 ಡಿಗ್ರಿಯ ಸೈಡ್ ರೇಕ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ, ಆಂಗಲ್ ಗಾಮಾ. 6 ಡಿಗ್ರಿಯ ಸೈಡ್ ಕ್ಲಿಯರೆನ್ಸ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ, ಆಂಗಲ್ ಆಲ್ಫಾ. 6 ಡಿಗ್ರಿಯ ಫ್ರಂಟ್ ಕ್ಲಿಯರೆನ್ಸ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ, ಕೋನ ಆನ್. ಗ್ರೈಂಡ್ ಮಾಡಿ ಉಪಕರಣದ ತುದಿಯಲ್ಲಿ R0.4 to R0.6 mm ನೋಸ್ ರೇಡಿಯಸ್ ಅನ್ನು ಪಡೆದುಕೊಳ್ಳಿ. .2 to 0.3 mm ಸಣ್ಣ ಉದ್ದಕ್ಕೆ ಫ್ಲಾಟ್ ಅನ್ನು ಗ್ರೈಂಡ್ ಮಾಡಿ. ಟಾಸ್ಕ್ 3 ಪಾರ್ಟಿಂಗ್ ಟೂಲ್ ಅನ್ನು ಗ್ರೈಂಡಿಂಗ್ ಮಾಡುವುದು. 12 mm ಇಂಟು 20 mm ಇಂಟು 150 mm ಉದ್ದದ ವರ್ಕ್ ಪೀಸ್ ಅನ್ನು ವಿವಿಧ ಗ್ರೇಡ್ಸ್ನ ಫೈಲ್ಗಳನ್ನು ಬಳಸಿಕೊಂಡು ತಯಾರಿಸಿ. ಉಪಕರಣದ ದಪ್ಪ ಮತ್ತು ಅಗಲಕ್ಕೆ ಸಮನಾದ ಉದ್ದಕ್ಕೆ ಉಪಕರಣದ ಬಲಭಾಗದಲ್ಲಿರುವ ಎಕ್ಸಸ್ ಮೆಟೀರಿಯಲ್ ಅನ್ನು ತೆಗೆದುಹಾಕಿ. ರಫ್ ಗ್ರೈಂಡಿಂಗ್ ವೇಲ್ನಲ್ಲಿ ಉಪಕರಣದ ಅರ್ಧದಷ್ಟು ಥಿಕ್ನೆಸ್ ಅನ್ನು ಗ್ರೈಂಡ್ ಮಾಡಿ. ಫೋರ್ ಟು 6 ಡಿಗ್ರಿ ಫ್ರಂಟ್ ಕ್ಲಿಯರೆನ್ಸ್ ಆಂಗಲ್ ಮತ್ತು ಟಾಪ್ ರೇಕ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಟೂ ಟು 4 ಡಿಗ್ರಿ ಸೈಡ್ ಕ್ಲಿಯರೆನ್ಸ್ ಆಂಗಲ್ ಅನ್ನು ಉಪಕರಣದ ಪ್ರತಿ ಸೈಡ್ನಲ್ಲೂ ಗ್ರೈಂಡ್ ಮಾಡಿ. ಚಕ್ರದ ಫೇಸ್ಗೆ 55 ಡಿಗ್ರಿ ಆಂಗಲ್ನಲ್ಲಿ ಉಪಕರಣವನ್ನು ಹಿಡಿದುಕೊಳ್ಳಿ. ಉಪಕರಣದ ಎಡಭಾಗದಲ್ಲಿ 27.5 ಡಿಗ್ರಿ ಗ್ರೈಂಡ್ ಮಾಡಿ. ಟೂಲ್ನಲ್ಲಿ 55 ಡಿಗ್ರಿ ಒಳಗೊಂಡಿರುವ ಆಂಗಲ್ ಪಡೆಯಲು ಉಪಕರಣದ ಬಲಭಾಗದಲ್ಲಿ ಮೇಲಿನ ವಿಧಾನವನ್ನು ಪುನರಾವರ್ತಿಸಿ. ಸ್ಮೂತ್ ಗ್ರೈಂಡಿಂಗ್ ವೀಲ್ ಬಳಸಿಕೊಂಡು ಎಲ್ಲಾ ಸೈಡ್ಸ್ಗಳನ್ನು ಫಿನಿಶ್ ಮಾಡಿ. ಪ್ಲೈನ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಬಳಸಿಕೊಂಡು ಉಪಕರಣದ ಆಂಗಲ್ಸ್ಗಳನ್ನು ಪರಿಶೀಲಿಸಿ. ಕಟಿಂಗ್ ಪಾಯಿಂಟ್ ಅನ್ನು ಸ್ಮೂತ್ ವೀಲ್ನಲ್ಲಿ ಎಚ್ಚರಿಕೆಯಿಂದ ನೆಲೆಗೊಳಿಸಲಾಗುತ್ತದೆ.
ಅಂತಿಮವಾಗಿ ಕಟಿಂಗ್ ಎಡ್ಜಸ್ಗಳ ಮೇಲೆ ಆಯಿಲ್ ಸ್ಟೋನ್ ಅಪ್ಲೈ ಮಾಡುವ ಮೂಲಕ ಉಪಕರಣವನ್ನು ಲ್ಯಾಪ್ ಮಾಡಿ. V60° ಥ್ರೆಡಿಂಗ್ ಉಪಕರಣದ ಗ್ರೈಂಡಿಂಗ್ ಅನ್ನು ನಾವೀಗ ಚರ್ಚಿಸೋಣ. mm ಇಂಟು 8mm ಇಂಟು 150mm ಅಳತೆಗೆ ವಿವಿಧ ಗ್ರೇಡ್ನ ಫೈಲ್ಗಳನ್ನು ಬಳಸಿಕೊಂಡು ವರ್ಕ್ ಪೀಸ್ ಅನ್ನು ತಯಾರಿಸಿ. ವಿ ಉಪಕರಣವು ಉಪಕರಣದ ದಪ್ಪಕ್ಕೆ ಸಮಾನವಾದ ಉದ್ದಕ್ಕೆ ಗ್ರೈಂಡಿಂಗ್ ಆಗಿರಬೇಕು ಮತ್ತು ಅಗಲವು ಉಪಕರಣದ ದಪ್ಪದ ಅರ್ಧದಷ್ಟು ಇರಬೇಕು. 4 to 8° ಫ್ರಂಟ್ ಕ್ಲಿಯರೆನ್ಸ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಫೇಸ್ ಬಿ ಮೇಲೆ ಮಾರ್ಕಿಂಗ್ ಮೀಡಿಯಾ ಅಪ್ಲೈ ಮಾಡಿ ಮತ್ತು ಫೇಸ್ ಸಿ ಯಿಂದ 4mm ಅಂತರದಲ್ಲಿ ಲೈನ್ ಗುರುತು ಮಾಡಿ ಹಾಗೂ ಫೇಸ್ ಎ ಯಿಂದ 8mm ಅಂತರದಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ಗುರುತು ಮಾಡಿ. ರಫ್ ಗ್ರೈಂಡಿಂಗ್ ವೀಲ್ ಬಳಸಿಕೊಂಡು ಉಪಕರಣದ ಬಲಭಾಗದಲ್ಲಿ ಎಕ್ಸಸ್ ಮೆಟೀರಿಯಲ್ ಅನ್ನು ತೆಗೆದುಹಾಕಿ. ಡ್ರಾಯಿಂಗ್ ಪ್ರಕಾರ 60° ವಿ ರೂಪಿಸಲು ಎಡ ಮತ್ತು ಬಲ ಎರಡೂ ಬದಿಗಳಲ್ಲಿ 30° ಆಂಗಲ್ಸ್ ಅನ್ನು ಗುರುತು ಮಾಡಿ. ಉಪಕರಣವನ್ನು ವೀಲ್ನ ಫೇಸ್ಗೆ 60° ಆಂಗಲ್ನಲ್ಲಿ ಹಿಡಿದುಕೊಳ್ಳಿ. ಉಪಕರಣದ ಎಡಭಾಗದಲ್ಲಿ 30° ಗ್ರೈಂಡ್ ಮಾಡಿ. ಉಪಕರಣದ ಮೇಲೆ 60° ಒಳಗೊಂಡಿರುವ ಆಂಗಲ್ ಅನ್ನು ಪಡೆಯಲು ಉಪಕರಣದ ಬಲಭಾಗದಲ್ಲಿ ಮೇಲಿನ ವಿಧಾನವನ್ನು ಪುನರಾವರ್ತಿಸಿ. ಉಪಕರಣದ ಪ್ರತಿ ಸೈಡ್ನಲ್ಲೂ 3 to 5° ಸೈಡ್ ಕ್ಲಿಯರೆನ್ಸ್ ಆಂಗಲ್ ಅನ್ನು ಗ್ರೈಂಡ್ ಮಾಡಿ. ಸ್ಮೂತ್ ಗ್ರೈಂಡಿಂಗ್ ವೀಲ್ ಬಳಸಿಕೊಂಡು ಎಲ್ಲಾ ಸೈಡ್ಸ್ಗಳನ್ನು ಫಿನಿಶ್ ಮಾಡಿ. ಸೆಂಟರ್ ಗೇಜ್ ಮೂಲಕ ಉಪಕರಣವನ್ನು ಪರಿಶೀಲಿಸಿ. ಉಪಕರಣದ ಗೇಜ್ ಮತ್ತು ಕಟಿಂಗ್ ಎಡ್ಜಸ್ ಮೂಲಕ ಯಾವುದೇ ಬೆಳಕು ಹಾದು ಹೋಗಬಾರದು. ಸ್ಮೂತ್ ವೀಲ್ನಲ್ಲಿ 0.14 ಇಂಟು ಪಿಚ್ಗೆ ಕಟಿಂಗ್ ಪಾಯಿಂಟ್ ಅನ್ನು ಎಚ್ಚರಿಕೆಯಿಂದ ಗ್ರೈಂಡ್ ಮಾಡಿ. ಅಂತಿಮವಾಗಿ ಕಟಿಂಗ್ ಎಡ್ಜಸ್ಗಳ ಮೇಲೆ ಆಯಿಲ್ ಸ್ಟೋನ್ ಅಪ್ಲೈ ಮಾಡುವ ಮೂಲಕ ಉಪಕರಣವನ್ನು ಲ್ಯಾಪ್ ಮಾಡಿ. ರೀಕ್ಯಾಪ್ ಮಾಡಲು ನಾವು ಕಲಿತಿರುವುದು: ಗ್ರೈಂಡಿಂಗ್ಗಾಗಿ ಸ್ಪೆಸಿಮನ್ ತಯಾರಿಸುವುದು, ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಟೂಲ್ಸ್ ಗ್ರೈಂಡ್ ಮಾಡುವುದು, ಮೆಟ್ರಿಕ್ 60° ಥ್ರೆಡ್ಗಳ ಥ್ರೆಡಿಂಗ್ ಆಗಿ ವಿ ಉಪಕರಣಗಳನ್ನು ಗ್ರೈಂಡ್ ಮಾಡುವುದು, ಸೈಡ್ ಕಟಿಂಗ್ ಟೂಲ್ ಗ್ರೈಂಡ್ ಮಾಡುವುದು, ಪಾಟಿಂಗ್ ಟೂಲ್ ಗ್ರೈಂಡ್ ಮಾಡುವುದು, ಪ್ಲೈನ್ ಬೆವೆಲ್ ಪ್ರೊಟ್ರಾಕ್ಟರ್ನೊಂದಿಗೆ ಆಂಗಲ್ಸ್ಗಳನ್ನು ಪರಿಶೀಲಿಸುವುದು. ಇದಿಷ್ಟು RH ಮತ್ತು LHನ ಗ್ರೈಂಡಿಂಗ್, ವಿ ಉಪಕರಣ, ಅಡ್ಡ ಕತ್ತರಿಸುವ ಉಪಕರಣಗಳು, ವಿಭಜಿಸುವ ಸಾಧನದ ಬಗ್ಗೆ ಇದಾಗಿತ್ತು. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.